ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಲೇಡೀಸ್ ಟೇಲರ್ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ಕು ನಿನ್ನೆ ಲಂಗ ಬ್ಲೌಸ್ ಕಟಿಂಗ್ ಬಿಟ್ಟಿದ್ನಿ. ಇವತ್ತು ಸ್ಟಿಚಿಂಗು ಅಂದ್ರೆ 13 ವರ್ಷದ ಮಗಳಿದೆ ಲಂಗ ಹೊಲಿಯೋದು ಸ್ಟಿಚಿಂಗ್ದು. ಇವತ್ತಿಂದು ಫ್ರಂಟ್ ಬಂದು ಚೌಕ್ಗಳು ಕಟ್ ಮಾಡ್ತಾ ಇದ್ದೀನಿ. ಈ ಥರ ಚೌಕ ಕಟ್ ಮಾಡ್ಕೊಂಡಿದ್ದಾಯಿತು. ಫ್ರಂಟು ಸೀದಾ ಇಟ್ಟು ಕೊರಳಿಗೆ ಸೀದಾಕ ಹೊಲಿಗೆ ಹಾಕ್ತೀನಿ. ಸೀದಾ ಬಟ್ಟೆ ಇಟ್ಟು ಲೈನಿಂಗ ಮೇಲಿಟ್ಟು ಹೊಲಿಗೆ ಹಾಕಬೇಕು. ಏನು ಸ್ಕ್ವೇರ್ ಕಟ್ ಮಾಡಿರ್ತೀವಲ್ಲ, ಸ್ಕ್ವೇರ್ ಬಂದಲ್ಲಿ ಸೂಜಿ ಸ್ಟಾಪ್ ಮಾಡಿ ಚೌಕು ಮಿಡಲ್ ಸ್ಟಾಪ್ ಮಾಡಬೇಕು. ಬಟ್ಟೆ ಮೇಲೆ ಬಟ್ಟೆ ಇದು ಪ್ರೆಷರ್ ಕೊಟ್ಟು ಸ್ವಲ್ಪ ಮೇಲೆತ್ತಿ ಮಿಡಲ್ ಸ್ಟಾಪ್ ಇರಬೇಕು. ಬಟ್ಟೆ ಟರ್ನ್ ಮಾಡಿ ವಾಪಸ್ ಚೌಕ್ಗೆ ಹೊಲಿಗೆ ಹಾಕೋಬೇಕು. ಲೆಂತು ಹಿಂಗೆ ಕೊರಳಿನಾಗಲ್ಲ. ಆಮೇಲೆ ಸ್ಕ್ವೇರ್ ಬಂದು ಅದೇ ಸೇಮ ಸ್ವಲ್ಪ ಲಾಂಗ್ ಆಗುತ್ತೆ. ಈ ಥರ ಟರ್ನ್ ಮಾಡ್ಕೋಬೇಕು ವಾಪಸ್ಸು. ಅಂದ್ರೆ ನಮಗೆ ಸ್ಟ್ರೇಟಾಗಿ ಬರಬೇಕು ಬಟ್ಟೆ ಚೌಕ್ಗೆ. ಚೌಕ ಮ್ಯಾಚ್ ಹಾಕೋಬೇಕು. ಇದೊಂದು ಅಂದರೆ ಇದು ಇಲ್ಲಿ ರೆಡ್ ಡಾಟ್ ಕೊಟ್ಟಿರ್ತಾರೋ ಇದು ಸ್ಟಿಚ್ ಬಿಚ್ಚೋಕ್ಕೆ, ಮತ್ತು ಸಾದಾ ಬ್ಲೌಸು ಬಟನ್ ಹಚ್ಚೋದು ಮಾಡ್ತೀವಲ್ಲ, ಕಾಜು ಮಾಡಲಿಕ್ಕೂ ಬರುತ್ತೆ. ಕಾಜು ಅಂದರೆ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡ್ಕೊಳ್ಳೋಕ್ಕೂ ಸಹಾಯ ಮಾಡುತ್ತೆ. ಈ ಥರ ಯೂಸ್ ಆಗುತ್ತೆ, ತರಿಸಿಟ್ಕೋಬೋದು. ಬಟ್ ಇಲ್ಲಿ ನಾನು ಏನು ಮಾಡಿದ್ದಂದ್ರೆ ಒಂದು ಸ್ಟಿಚ್ ಜಾಸ್ತಿ ಆಯಿತಾ ಅಂತೇಳಿ ಸ್ಟಿಚ್ ಓಪನ್ ಮಾಡಿ ತೋರಿಸೋದು. ಅಂದರೆ ದಾರ ಕಟ್ ಆಗುತ್ತೆ, ಅದು ನಮಗೆ ಎಷ್ಟು ಬೇಕೋ ಅಲ್ಲಿಂದ ಕಟ್ ಮಾಡ್ಕೋಬೋದು. ಇಲ್ಲೇ ಬ್ಲೇಡ್ ಗತಿ ಇರುತ್ತೆ. ಇಲ್ಲಿ ಮಿಡಲ್ ಹಾಕಿದ್ರೆ ಈ ಫುಲ್ಲ ಲೆಂತ್ ಇದೆಲ್ಲ ಕಡ್ಡಿ ಅಲ್ಲಿಂದ ತಗೊಂಡು ಹಿಂಗೆ ಪೂರ್ತಿ ಇದನ್ನು ಮಾಡಿದ್ರೆ ಇದು ದಾರ ಕಟ್ ಮಾಡುತ್ತೆ. ಹಂಗಾಗಿ ಇಲ್ಲೊಂದು ಸ್ಟಿಚ್ ಹೆಚ್ಚಿಗೆ ಆಯ್ತು ಅಂತೇಳಿ ಅಂದರೆ ದಾರ ಬಿಚ್ಚೋದು ತೋರಿಸ್ಬೇಕಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಷ್ಟೇ. ಆ ಕಡೆ ಈ ಕಡೆ ಅಂತ ಇದ್ರ ಮಾಡ್ಕೊಂಡು ಅಂದರೆ ಪಿನ್ನ ಇದು ಹುಡುಕೋ ಬದಲು ಅದೊಂದು ಇಲ್ಲಿ ಇಟ್ಕೊಂಡ್ರೆ ಸ್ಟಿಚ್ ಓಪನ್ ಮಾಡ್ಲಿಕ್ಕೆ ಜಲ್ದಿ ಅನುಕೂಲ ಆಗುತ್ತೆ. ಈ ಥರ ನ್ಯಾಚ್ ಹಾಕ್ಕೊಂಡು ಸೀದಾ ಬಟ್ಟೆ ಇದ್ದಿದ್ದು ಲೈನಿಂಗ್ ಒಳಗೆ ಕಳಿಸ್ಕೋಬೇಕು. ಲೈನಿಂಗ್ ಒಳಗೆ ಕಳಿಸಿ ಈ ಥರ ಸ್ಟಿಚ್ ಹಾಕಿದ್ರ ಮೇಲೆ ಬಟ್ಟೆ ಪೂರ್ತಿ ಹಿಂಗೆ ಸರಿಸ್ಕೋಬೇಕು. ಆಮೇಲೆ ಸ್ಟಿಚ್ ಹಾಕ್ಕೊತ ಬರಬೇಕು. ಇದು ಲಂಗ ಬ್ಲೌಸು ಸ್ಕ್ವೇರ್ ನೆಕ್ ಜಾಸ್ತಿ, ಗೈ ಸ್ಕ್ವೇರ ಬಿಡ್ತಾರೆ.
ಈ ಥರ ಟರ್ನ್ ಮಾಡ್ಕೋಬೇಕು. ಮೊಟ್ಟೆ ಎಲ್ಲ ನೀಟಾಗಿ ಜಗ್ಗಿಟ್ಕೋಬೇಕು, ಫುಲ್ಲ ಜಗ್ಬಾರ್ದು. ಮತ್ತು ಈ ಥರ ನೀಟಾಗಿ ಹಿಡಿಬೇಕು. ಬಟ್ಟೆ ವಾಪಸ್ ಸ್ಟ್ರೈಟಾಗಿ ಟರ್ನ್ ಮಾಡ್ಕೋಬೇಕು. ಲೈನಿಂಗ್ ಬಟ್ಟೆ ಎಲ್ಲ ಈ ಥರ ನೆಗಿಚ್ತಾ ಹೋದರೆ ಒಳಗೆ ಹೋಗ್ಬೇಕು ಫುಲ್ಲ. ಓಕೆ ಫ್ರೆಂಡ್, ಈ ಥರ ಸ್ಟ್ರೇಟಾಗಿ ಬರಬೇಕು. ಆಮೇಲೆ ಏನಂದ್ರೆ ಕೆಳಗೆ 2 ಅಟ್ಯಾಚ್ ಇಟ್ಕೋಬೇಕು ಈ ಥರ. ಅದಕ್ಕೆ ನಾನು ಇದನ್ನ ಅಂದರೆ ಸೀದಾಕಿಟ್ಟು ಉಲ್ಟಾ ಹೊಲಿಸ್ಕೋಬೋದು. ಆಮೇಲೆ ಈಗ ಸೀದಾಕ್ಕೆ ಲೈನಿಂಗ್ ಇಟ್ಕೊಂಡು ಹೊಲಿಸ್ಕೊತೀನಿ. ಅಂದರೆ ಫ್ರಂಟ್ ಭಾಗಲ್ಲ, ಅದು ಕೆಳಗಡೆ ಥ್ರೆಡ್ ಅದು ಕಾಣಬಾರ್ದು ಅಂತೇಳಿ ಸರಿಸ್ಕೊಂಡು ಈ ಥರ ಹೊಲಿಸ್ಕೋಬೇಕು. ಅಂದರೆ ಒಳಗೆ ಹೋಗ್ಬಿಡತ್ತಲ್ಲ, ಹೊಲಿಗೆ ಕರೆಕ್ಟಾಗಿ ನೀಟ್ ಕಾಣ್ತದೆ ಬಟ್ಟೆ. ಥರ ಮೇಲೊಂದು ಹೊಲಿಗೆ ಹಾಕಿದರೆ ಸ್ಟ್ರೈಟ್. ಅಂದರೆ ಇದು ನೀಟಾಗಿ ಬರಲಿ ಅಂತ ಅಷ್ಟೇ. ಈ ಥರ ನೀಟಾಗಿ ಅದಕ್ಕೆ ಶೋಲ್ಡ್ರ ನಡಮಧ್ಯೆ ಟಕ್ಸ್ ಅಂತೀವಲ್ಲ, ಅಂದರೆ ಬಟ್ಟೆ ಜಾಸ್ತಿ ಇದ್ದರೆ ಕೆಳಗಿಂದ ತೊಗೊಂಡು ಫಿಟ್ಟಿಂಗ್ ಮಾಡ್ಕೋಬೋದು. ಕರೆಕ್ಟಾಗಿ ಚೆಸ್ಟ್ ಭಾಗ ಬರುತ್ತೆ, ಶೋಲ್ಡರ್ ನಡು ಮಧ್ಯೆ